ಶಿರಹಟ್ಟಿ ಪಟ್ಟಣದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ನೆರೆದಿದ್ದ ಮಹಿಳೆಯರೆಲ್ಲ ಲಲಿತಾ ಸಹಸ್ರನಾಮ ಬೋಧನೆಯ ನಂತರ ಶ್ರೀಮತಿ ನಂದಾ ಕಪ್ಪತ್ನವರವರು ಮಾತನಾಡಿ, ಸಂಘಟನಾತ್ಮಕ ಶಕ್ತಿ ರೂಢಿಸಿಕೊಳ್ಳುವುದು ಅಗತ್ಯವಿದೆ ಎಂದು ಮಹಿಳೆಯರಿಗೆ ಸೂಚನೆಗಳನ್ನು ನೀಡಿದರು. ಮಹಿಳೆಯರು ಆತ್ಮವಿಶ್ವಾಸ, ದೃಢ ಸಂಕಲ್ಪ, ವಿಶಾಲ ಮನೋಭಾವದಿಂದ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಪುರುಷರಷ್ಟೇ ಸರಿಸಮಾನವಾಗಿ ಬೆಳೆಯಲು ಸಂಘಟನಾತ್ಮಕ ಶಕ್ತಿಯನ್ನು ರೂಢಿಸಿಕೊಳ್ಳುವುದು ಅಗತ್ಯವಿದೆ ಎಂದು ಹೇಳಿದರು. ಮಹಿಳೆಯರು ಮನೆಯ ಜವಾಬ್ದಾರಿಯಿಂದ ಹಿಡಿದು ಆಡಳಿತ ವ್ಯವಸ್ಥೆಯ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸುವ ಒಂದು ಚಾಣಾಕ್ಷತೆಯನ್ನು ಹೊಂದಿದ್ದಾರೆ. ಜೊತೆಗೆ ಶಿಕ್ಷಣ, ತಂತ್ರಜ್ಞಾನ, ವೈದ್ಯಕೀಯ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿ ಪುರುಷರಿಗಿಂತ ಸೂಕ್ತ ಎನ್ನುವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವುದು ಹೆಗ್ಗಳಿಕೆಯ ವಿಷಯವಾಗಿದೆ. ಹಾಗಾಗಿ ಮಹಿಳೆಯರೆಲ್ಲ ಸಂಘಟನೆಯನ್ನು ಮಾಡಿಕೊಳ್ಳುವುದರ ಮೂಲಕ ಒಂದಾಗಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ಕೇಕ್ ಕತ್ತರಿಸುವ ಮೂಲಕ ಆಚರಣೆಯನ್ನು ಅದ್ದೂರಿಯಾಗಿ ನೆರವೇರಿಸಿದರು. ನಾವು ಕೆಲಸ ಮಾಡಿದ್ರು ಕೂಡ ನಮ್ಗೆ ಒಂದು ವೇತನವನ್ನು ಕಡಿಮೆ ಕೊಡೋದಕ್ಕೆ ನಮಗೆ ತೊಂದರೆ ಆಗಕತ್ತೈತಿ ಅಂತ ಹೇಳಿ ಎಲ್ಲರೂ ಕೂಡ ಒಂದು ಸಮ್ಮೇಳನ ಮಾಡಿದಾಗ ಸರ್ಕಾರ ಅವಾಗ ಕಣ್ಣು ತೆಗೆದು 1975ರಲ್ಲಿ ಅದನ್ನು ಒಂದು ವಿಶ್ವಸಂಸ್ಥೆ ಒಂದು ಮಹಿಳಾ ದಿನಾಚರಣೆ ಅನ್ನೋದು ಒಂದು ಅವಾಗ ಮತದಾನದ ಹಕ್ಕು, ಸಮಾನ ವೇತನವನ್ನು ಒಂದು ಜಾರಿಗೆ ತಂದರು 1975ರಲ್ಲಿ. ಆವಾಗಿಂದ ಅದನ್ನು ಮಹಿಳಾ ದಿನಾಚರಣೆ ಅಂತ ಹೇಳಿ ರಾಷ್ಟ್ರಾದ್ಯಂತ ಒಂದು ಆಚರಣೆಯನ್ನು ಜಾರಿಗೆ ತಂದರು. ಆದ್ದರಿಂದ ಇದನ್ನು ಆಚರಿಸುವ ಉದ್ದೇಶ ಏನಂದ್ರೆ, ಸಾಮಾಜಿಕ ಮಹಿಳೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲ ರಂಗದೊಳಗೂ ಯಾವ ರೀತಿಯಾಗಿ ಹೆಸರು ಮಾಡಿದ್ಲು, ಯಾವ ರೀತಿ ಏನೇನು ಮಾಡಾಕತ್ತಾಳ ಸಮಾಜದೊಳಗೆ, ಈ ಮಹಿಳೆಯ ಒಂದು ಸಾಧನೆ ಏನು ಅನ್ನೋದು ನಮ್ಮ ಎಲ್ಲರಿಗೂ ಮನೆಯ ಮೂಲೆಯಾಗಿ ಇದ್ದರೆ ನಮ್ಮಂಥವ್ರಿಗೆಲ್ಲ ಗೊತ್ತಾಗಲಿ ಅನ್ನೋಕ್ಕೋಸ್ಕರ